ಪೃಥ್ವಿ ಪೃಥ್ವಿ ಆ ಮನೆ ಯಾವ ಮನೆ ಆ ಮನೇಲಿ ಇದು ಮಾಡಿದ್ರು. ಹೌದಾ? ಓಕೆ. ಪೃಥ್ವಿ ಫಿಲಮ್ ಇಲ್ಲ ಅಲ್ಲ? ಟಚಿಂಗ್ 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 ಲವ್ 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 ಡೌ ಡೌ ಡೌ. ಇದೇ ಶಾಲೆ ಎದುರುಗಡೆ ಈ ಸೀನ್ ನಡೆದಿರೋದು. ಎಲ್ಲಿ ಹೇಗೆ ಹಾಗೆ ಈ ಸಿನಿಮಾದ ಮತ್ತೊಂದಷ್ಟು ಸೀನ್ಗಳನ್ನು ನಾನು ಮ್ಯಾಚ್ ಮಾಡ್ತೀನಿ. ಮತ್ತೆ ತಡ ಬನ್ನಿ ಇವತ್ತಿನ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ನ ಶುರು ಮಾಡೋಣ. ನಾವು ಕಳೆದ ಎಪಿಸೋಡ್ನಲ್ಲಿ ರೌಡಿ MLA ಅವರ ಅಂಬಿಯ ನಟಿಸಿದ್ರಲ್ಲ ಹೀರೋ ಆಗಿ, ಅವ್ರ ಮನೆ ಇದು ಅಂತ ನಾನು ಕಳೆದ ವಾರನೇ ತೋರಿಸಿದೆ. ಆದರೆ ಈಗ ಇದೇ ಬೀದಿಲಿರೋ ಮತ್ತೊಂದು ಮನೆಯನ್ನು ತೋರಿಸ್ತೀನಿ. ಈ ಮನೆ ಇದೆಯಲ್ಲ, ಈ ಮನೆ ಎದುರುಗಡೆನೆ ಆ ಮನೆ ಇರೋದು. ಇದೇ ಮನೆಯಲ್ಲಿ ಒಂದು ಸೀನ್ ಆಗಿದೆ. ಏನಂದರೆ ಅಂಬಿ ಅವರು ಜೈಲ್ಗೆ ಹೋದ್ಮೇಲೆ ಅವ್ರನ್ನ ಬಿಡ್ಸೋಕ್ಕೆ ಎಲೆಕ್ಷನ್ಗಳಲ್ಲಿ ನಿಂತ್ಕೋಬೇಕಾರೆ ಶ್ರೀನಾಥ್ ಅವರು ಅಂದರೆ ಅವ್ರ ತಂದೆಯವರು ಮಾಲಾಶ್ರೀ ಅವರೆಲ್ಲ ಬಂದು ಭಿಕ್ಷೆ ಬೇಡ್ತಾರೆ. ಭವತಿ ಭಿಕ್ಷಾಂದೇಹಿ, ನಮ್ಮ ಮಗನ ಭಿಕ್ಷಾ ಕುಡಿಪ. ಈ ಸೀನ್ ನಡೆದಿರೋದು ಇದೇ ಮನೆಯಲ್ಲಿ. ಏನಪ್ಪ ಸಾಕ್ಷಿ ಅನ್ನೋದಕ್ಕೆ ನೀವು ಪಿಲ್ಲರ್ ನೋಡ್ಬೋದು. ಆ ಪಿಲ್ಲರ್ ಮ್ಯಾಚ್ ಆಗುತ್ತೆ. ಇದೇ ಮನೆಯಲ್ಲೇ ಇದಾಗಿದ್ದು. ಇದೇ ಡೋರ್ ಹತ್ರನೇ ಶ್ರೀನಾಥ್ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ. ಅವ್ರನ್ನ ಮಾತಾಡ್ಸಿದ್ದೀನಿ, ಬನ್ನಿ. ಅದು ಬಿಟ್ಟರೆ ಬೇರೆ ಯಾವುದೋ ಸೀನ್ ಆಗಿಲ್ಲ. ರೌಡಿ MLA ಬಿಟ್ಟರೆ ಮನೆಯೊಳಗೆ ಬಂದು ನೀವೇನಾದ್ರೂ ಇದ್ದೀರಾ ಆ ಸೀನಲ್ಲಿ? ಯಾರು ಸೇರ್ತೀರಾ? ಪಕ್ಕ ಕೂತಿದ್ದು. ಓಕೆ. ಆದ್ರೆ ಓಟ್ ಕೇಳೋದೆಲ್ಲ ನಿಮ್ಮನೇಲೆ? ನಮ್ಮನೆ ಓಟ್ ಕೇಳ್ಕೊಂಡು ಯಾಕ ಬಂದ್ರು ಕೇಳ್ಕೊಂಡು ಇಲ್ಲಿಂದ ಕೇಳಿದ್ರು. ಓಕೆ. ಲಾಕ್ ಮಾಡಿದ್ರು. ಅದು ರೌಡಿ MLA ಈ ಬೀದಿಲಿ ಇನ್ಯಾವುದೂ ಆಗಿಲ್ಲ. ರೌಡಿ ಮೇಲೆ ಈ ಬೀದಿಲಿ ಯಾವುದು ಆಗಿಲ್ಲ. ಆ ಮನೆ ಅದೇ ಆ ಮನೆ ಇರುತ್ತೆ. ಓಕೆ. ಸೊ ಈ ಮನೆ ಅಂಬಿಯವರ ಮನೆ ಆಗಿರುತ್ತೆ ಸಿನಿಮಾದಲ್ಲಿ. ಅದು ಎದುರುಗಡೆ ಮನೆಯೇ ಅದು. ಸೊ ಇಲ್ಲಿ ಇನ್ನೊಂದು ಸೀನ್ ಆಗಿದೆ. ಈ ಡೋರ್ ಹತ್ರನೇ ಈ ಅಂಬಿಯವರು ಜೈಲಲ್ಲಿದ್ದಾಗ ಅಥವಾ ಕೋರ್ಟ್ ಸೀನ್ ಆಗುತ್ತೆ. ಶ್ರೀನಾಥ್ ಅವರು ಕೋರ್ಟಿಂದ ಬರ್ತಾರೆ. ಆವಾಗ ಇಲ್ಲಿ ಮಾಲಾಶ್ರೀ ಅವರು ಕೂತಿರ್ತಾರೆ. ಇದೇ ಇದರಲ್ಲಿ ಗೇಟ್ ಹತ್ರ ಕೂತಿರ್ತಾರೆ ಮಾಲಾಶ್ರೀ ಅವರು ಮತ್ತು ಅವರ ಅತ್ತೆಯವರು. ಈ ಕಡೆಯಿಂದ ಅಂದರೆ ಬಲಭಾಗದಿಂದ ಶ್ರೀನಾಥ್ ಅವರು ಬರ್ತಾ ಇರ್ತಾರೆ. ಆಗ ಅಲ್ಲೊಂದು ಬಾವಿ ಇದೆ ನೋಡಿ. ಆ ಬಾವಿ ಕರೆಕ್ಟಾಗಿ ಕಾಣುತ್ತೆ ನೋಡಿ. ಇನ್ನು ಈ ಟೈಮಲ್ಲಿ ಇಲ್ಲಿ ಕೂತಿದ್ದಂತಹ ಮಾಲಾಶ್ರೀ ಮತ್ತು ಅವ್ರ ಅತ್ತೆಯವರು ಓಡೋಗಿ ಇಲ್ಲಿ ಬಾವಿ ಹತ್ರ ನಿಂತಿದ್ದಂತಹ ಶ್ರೀನಾಥ್ ಅವ್ರನ್ನ ತಗೊಂಡು ಏನಾಯಿತು ಅಂತೆಲ್ಲ ವಿಚಾರಿಸ್ತಾರೆ. ಆಗ ಅವರು ನಮಗೆಲ್ಲ ಇವಾಗ ಕೋರ್ಟಲ್ಲಿ ಅವ್ರು ಬಿಡುಗಡೆ ಆಗಲಿಲ್ಲ ಅಂಬರೀಷ್ ಅವರೆಲ್ಲ ಹೇಳ್ತಾರೆ. ಸೊ ಈ ಸೀನ್ ನಡೆಯೋದು ಇದೇ ರಸ್ತೆಯಲ್ಲಿ, ಇದೇ ಬೀದಿಲಿ. ಟಚಿಂಗ್ 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 ನಿನ್ನ ತಪ್ಕೊಂಡು ನಿಂತಿರೋ ಅಲ್ಮುರ್ಕ ಈ ಟಚಿಂಗ್ ಸೀನ್ ಕೂಡ ನಡೆದಿರೋದು ಇಲ್ಲೇನೆ. ನೀವು ನೋಡ್ಬೋದು ಜಗ್ಗೇಶ್ ಅವ್ರ ಎಂಟ್ರಿ ಸೀನ್ ಆಗುತ್ತೆ. ಈ ಊರಿಗೆ ಬರ್ತಾರೆ. ಆಗ ಜಗ್ಗೇಶ್ ಅವರ ವೆಹಿಕಲ್ ಬಂದು ಇಲ್ಲೇ ನಿಲ್ಲುತ್ತೆ. ಈ ಟೈಮಲ್ಲಿ ಆ ಬಾವಿ ಎಲ್ಲ ಮತ್ತೆ ಕಾಣುತ್ತೆ ನೋಡಿ. ಸೊ ಇಲ್ಲಿ ಬಂದು ಜಗ್ಗೇಶ್ ಅವರು ಇಳಿತಾ ಇದ್ದಂಗೆ ಅವ್ರಿಗೆ ಆ ಬಾವಿ ಹತ್ರ ಒಂದು ಲೇಡಿ ಬಂದು ನಿಂತ್ಕೊಳ್ತಾರೆ. ಅವ್ರನ್ನ ನೋಡಿ ಜಗ್ಗೇಶ್ ಅವರು ಆ್ಯಸ್ ಯೂಶುವಲ್ ಟಚಿಂಗ್ ಅಂತ ಹೇಳ್ತಾರಲ್ಲ, ಆ ಬಾವಿ ಇವಾಗಲೂ ಇದೆ ನೋಡಿ, ಅಲ್ಲಿ ಮ್ಯಾಚ್ ಆಗುತ್ತೆ. ಸೊ ಇದೆಲ್ಲ ನಡೆಯೋದು ಇಲ್ಲೇನೆ. ಸೊ ಇದೇ ಸ್ಕೂಲಲ್ಲಿ ನಿಮಗೆ ಗೊತ್ತಲ್ವಾ ಟಚಿಂಗ್ ಮುಂದುವರದ ಭಾಗ ಇದು. ಇಲ್ಲಿ ಒಂದು ಟೀಚರ್ ಅಂದ್ಕೊಂಡು ಜಗ್ಗೇಶ್ ಅವ್ರು ಲವ್ ಮಾಡ್ತಾರೆ. ಆದರೆ ಆಕೆ ಬಂದು ಇಲ್ಲಿ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ಸರಿ ನೋಡ್ಬಿಟ್ಟು ಗೊತ್ತಾಗ್ಬಿಟ್ಟು ಈ ಟಚಿಂಗ್ ಈ ಫೇಮಸ್ ಸೀನು ಇವತ್ತಿಗೂ ನಗ್ತಾರೆ ಜನ ನೋಡಿದ್ರೆ. ಸೊ ಈ ಸೀನ್ ಎಲ್ಲ ನಡೆದಿರೋದು ಇದೇ ಶಾಲೆಯಲ್ಲಿ. ಈ ಶಾಲೆ ಇರೋದು ರಾಜಾಜಿನಗರ 5ನೇ ಬ್ಲಾಕಲ್ಲಿ. ಸೊ ಈ ಶಾಲೆಯ ಮುಂದೆನೇ ಇಷ್ಟೆಲ್ಲ ಸೀನ್ ನಡೆಯೋದು. ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ಸೀನ್ ನಡೆದಿದೆ ಅಂತ ಒಂದೊಂದೇ ಫ್ರೇಮ್ ಮ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಫಸ್ಟು ಇವ್ರು ಬಂದು ಈ ಸ್ಕೂಲ್ ಹತ್ರ ಅಡ್ಡ ಹಾಕ್ತಾರೆ. ಅವಾಗ ಸ್ಕೂಲಿಂದ ಮಕ್ಕಳೆಲ್ಲ ಈಚೆ ಬರ್ತಾ ಇರ್ತಾರೆ. ಸೊ ಅವಾಗ ಜಗ್ಗೇಶ್ ಅವರು ಎಲ್ಲ ಚಿಕ್ಕ ಫಿಗರ್ಗಳನ್ನು ಈ ಸೀನ್ ನಡೆಯೋದು ಈ ಶಾಲೆಯ ಬಲಭಾಗದಲ್ಲಿರೋ ಈ ರಸ್ತೆಯಲ್ಲಿ. ಫಸ್ಟು ಜಗ್ಗೇಶ್ ಅವ್ರು ಬಂದು ಸೈಕಲ್ನ ಒಂಥರ ಮೇಲೆ ಎತ್ಬಿಟ್ಟು ಕೆಳಗಡೆ ಬಿಡ್ತಾರೆ. ಆವಾಗ ಇಲ್ಲಿ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ. ಅವ್ರ ಮಕ್ಕಳ ಮಧ್ಯದಲ್ಲಿ ಬಂದ್ಬಿಟ್ಟು ಎಲ್ಲ ಚಿಕ್ಕ ಹುಡುಗರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಂತ್ಕೋತಾರೆ. ಸೊ ಈ ಟೈಮಲ್ಲಿ ಈ ಕಡೆಯಿಂದ ಈ ಥರ ಟೀಚರ್ ಅವ್ರು ಬಂದು ಪಾಸ್ ಆಗೋದು ಇಲ್ಲೇನೆ. ಈ ಕಡೆ ಬಂದು ಇಬ್ರು ಈ ಸ್ಕೂಲ್ ಎದುರುಗಡೆ ಸಿಗ್ತಾರೆ. ಈ ಸೀನ್ ಇಲ್ಲೇ ಆಗಿದ್ದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ ಒಂದೆರಡು ಸೀನಲ್ಲಿ ಕರೆಕ್ಟಾಗಿ ಮ್ಯಾಚ್ ಫ್ರೇಮ್ ಆಗುತ್ತೆ ನೋಡಿ. ಒಂದೆರಡು ಬಿಲ್ಡಿಂಗು ತೋರಿಸ್ತೀನಿ ನೋಡ್ಬೋದು. ಇಲ್ಲಿ ಒಂದು ಸೀನಲ್ಲಿ ಜಗ್ಗೇಶ್ ಅವ್ರು ಕಾಯ್ಕೊಂಡು ಕೂತಿರ್ಬೇಕಾದ್ರೆ ಆ ಟೀಚರ್ ಅಮ್ಮಗೆ ಆ ಪಿಲ್ಲರು, ಆ ಅಂಗಡಿ, ಮರ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೇ ಜಗ್ಗೇಶ್ ಅವರು ಕಾಯ್ದು ಕೂತ್ಕೊಳ್ಳೋದು. ಈ ಸೀನ್ ಇಲ್ಲೇ ನಡೆದಿರೋದಕ್ಕೆ ಸಾಕ್ಷಿ ಇದು ಒಂದು.
ಇದಷ್ಟೇ ಅಲ್ಲ, ಇನ್ನೂ ಒಂದು ಬದಿಲಿ ಮತ್ತೊಂದು ಬಿಲ್ಡಿಂಗ್ ಮ್ಯಾಚ್ ಆಗುತ್ತೆ, ತೋರಿಸ್ತೀನಿ ನೋಡಿ. ಈ ಸೀನ್ ನೋಡಿ, ಇಲ್ಲಿ ಜಗ್ಗೇಶ್ವರ್ ಮತ್ತೊಂದು ಸರಿ ಕಾಯ್ತಾ ಇರ್ತಾರೆ ಇನ್ನೊಂದು ಸೀನಲ್ಲಿ. ಈ ಟೈಮಲ್ಲಿ ಇದು ಕಿಟಕಿ ಎಲ್ಲ ಮ್ಯಾಚ್ ಆಗುತ್ತೆ. ಅದಷ್ಟೇ ಅಲ್ಲ, ಆ ಅಂಗಡಿ, ದೂರದಲ್ಲಿರೋ ಅಂಗಡಿ, ಇವೆಲ್ಲನೂ ಅದರಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಇದು ಬ್ಯಾಕ್ ಡ್ರಾಪಲ್ಲಿರೋ ಮನೆ. ಈ ಮನೆಯವ್ರನ್ನ ಮಾತಾಡಿಸ್ದೆ, ಅರ್ಜೆಂಟ್ ಒಂದು ಸ್ವಲ್ಪ ಸ್ಕೂಲ್ಗೆ ಹೋಗಬೇಕು ಸರ್, ಮಗಳನ್ನ ಕರ್ಕೊಂಬರ್ಬೇಕು ಅಂದರು. ಸೊ ಅದಕ್ಕೋಸ್ಕರ ಮಾತಾಡ್ಸೋಕ್ಕಾಗಲಿಲ್ಲ. ಬಟ್ ಈ ಸೀನ್ ನಡೆಯೋದು ಇಲ್ಲೇನೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಷ್ಟೇ ಅಲ್ಲ, ಇನ್ನೊಂದಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಬ್ಲ್ಯಾಕ್ ಬೋರ್ಡ್ ಇದೆ ನೋಡಿ. ಆ ಲೇಡಿ ಬರಬೇಕಾದ್ರೆ ಬಾತ್ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಆ ವೆಂಟಿಲೇಟ್ರು, ಆ ಬೋರ್ಡು, ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಆ ಪಿಲ್ಲರ್ ಸಹ ಹಾಗೆ ಇದೆ. ಇದೆಲ್ಲ ನಡೆಯೋದು ಇದೇ ಸ್ಕೂಲಲ್ಲಿ. ಹಾಗಾದರೆ ಬಾತ್ರೂಮ್ ತೊಳಿತಾರಲ್ಲ, ಆ ಬಾತ್ರೂಮ್ನ ತೋರಿಸ್ತಾ ಇದ್ರೆ ಹೇಗೆ ಹೇಳಿ? ಆ ಬಾತ್ರೂಮ್ ಇವತ್ತಿಗೂ ಇದೆ, ಆದರೆ ಒಂದಷ್ಟು ಚೇಂಜಸ್ ಆಗಿದೆ. ಆ ಬಾತ್ರೂಮ್ ತೋರಿಸ್ತೀನಿ ನೋಡಿ. ಆ ಲೇಡಿ ಹೋಗಿ ಬಾತ್ರೂಮ್ ಕ್ಲೀನ್ ಮಾಡ್ತಾರಲ್ಲ, ಅದು ತೋರಿಸ್ತೀನಿ ನೋಡಿ. ಇದೇ ನೋಡಿ ಆ ಬಾತ್ರೂಮು. ಸ್ಕೂಲ್ ಬಾತ್ರೂಮ್ಗೆ ಹೋಗಿ ಬಾತ್ರೂಮ್ ಶೂಟ್ ಮಾಡಲಾ ಅಂತ, ವೀಡಿಯೋ ಮಾಡಲಾ ಅಂತ ಕೇಳೋದು ಹೇಗಿರುತ್ತೆ? ಸೊ ಪರವಾಗಿಲ್ಲ. ಇಲ್ಲಿದೆ ನೋಡಿ ಕಿಟಕಿ. ಆ ಕಿಟಕಿಯನ್ನು ಈಗ ಮುಚ್ಚಿದ್ದಾರೆ. ಮೊದಲು ಬೇರೆ ರೀತಿ ಇತ್ತು, ಈ ಫ್ರೇಮಲ್ಲಿ ಇದೆ ನೋಡಿ, ಆ ರೀತಿ ಇತ್ತು. ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಇದೆಲ್ಲನೂ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಪಾಪ ಹುಡುಗರೆಲ್ಲ ರೆಸ್ಟ್ ರೂಮ್ಗೆ ಹೋಗ್ತಾಯಿದ್ರು. ಸೊ ನಾನೊಂದು 2 ನಿಮಿಷ ತೆಗೆದ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ತಗೊಂಡು ಹೋದೆ. ಬಟ್ ಇದೇ ಸೀನು, ಇದೆಲ್ಲ ನಡೆಯೋದಿಲ್ಲನೇ. ಇದು ರೌಡಿ ಅಳಿಯ ಭಾಗ 2. ಭಾಗ 1 ಈಗಾಗಲೇ ನಾನು ಕಳೆದ 3 ದಿನದ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಪೇಜ್ಗೆ ಹೋಗಿ ನೋಡ್ಬೋದು. ಈಗ ನಾನು ತೋರಿಸಲು ಹೊರಟಿರೋದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರೋ ಒಂದು ಸೂಪರ್ ಹಿಟ್ ಸಿನಿಮಾ, ಒಂದು ಅದ್ಭುತವಾದ ಸಿನಿಮಾ, ಪೃಥ್ವಿ. ಈ ಪೃಥ್ವಿ ಸಿನಿಮಾ ಬಳ್ಳಾರಿಯ ಇದೆಲ್ಲ ಬಗ್ಗೆ ಗೊತ್ತಿದೆ, ಪೊಲಿಟಿಕ್ಸ್ ಬಗ್ಗೆ ಅದು ಇದು ಎಲ್ಲ ನಡೆಯುತ್ತೆ. ಬಟ್ ನಾನಿವತ್ತು ಹೇಳಕ್ಕೆ ಹೊರಟಿರೋದು ಬಳ್ಳಾರಿಯಲ್ಲಿ ನಡೆಯುವಂಥದ್ದಲ್ಲ, ಇದೇ ಮಹದೇವಪುರದಲ್ಲಿ ನಡೆಯುವಂತಹ ಒಂದು ಸೀನ್ ತೋರಿಸ್ತೀನಿ. ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಬ್ಬರು ಪತ್ರಕರ್ತರು ಇರ್ತಾರೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರನ್ನ ವಿಲನ್ಗಳು ಮರ್ಡ್ರ್ ಮಾಡಿ ಎಸ್ದುಬಿಟ್ಟಿರ್ತಾರೆ. ಅವ್ರ ಮನೆಗೆ ಸಾಂತ್ವನ ಹೇಳೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಹೋಗ್ತಾರೆ. ಆ ಸೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಸೀನ್ ನಡೆದಿರೋದು ಮಹದೇವಪುರದಲ್ಲಿ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದಲ್ಲಿ ಈ ಸೀನ್ ನಡೆದಿರೋದು. ಇಲ್ಲೆಲ್ಲ ಶೂಟ್ ಮಾಡ್ಬೇಕಾರೆ, ಹಳ್ಳಿ ಮೇಷ್ಟ್ರು ಎಲ್ಲ ಶೂಟ್ ಮಾಡ್ಬೇಕಾರೆ ಇಲ್ಲಿರೋರನ್ನೇ ಕೇಳ್ದೋ ಸರ್, ಅವರೇ ಹೇಳಿದ್ರು ಪೃಥ್ವಿದು ಇಲ್ಲೊಂದು ಶೂಟಿಂಗ್ ಆಗಿದೆ ನೋಡಿ ಸರ್, ಯಾವುದು ಅಂತ ಕೇಳಿದಾಗ ಅವರೇ ಆ ಮನೆಯನ್ನು ತೋರಿಸಿದ್ರು. ಹಳ್ಳಿ ಮೇಷ್ಟ್ರ ಪೃಥ್ವಿ ಯಾವ ಮನೆ? ಸೊ ಇದೇ ಮನೆ ನೋಡಿ, ಇದೇ ಮನೆಯಲ್ಲೇ ಆ ಸೀನು. ಆ ಲೇಡಿ ಎಲ್ಲ ಗೋಳಾಡೋದು, ಫೋಟೋ ಮುಂದೆ ಪತ್ರಕರ್ತರ ಸಂಘದ ಇದೆಲ್ಲನೂ ಇದೆಯಲ್ಲ, ಅದೆಲ್ಲ ನಡೆಯೋದು ಇಲ್ಲೇ. ತೋರಿಸ್ತೀನಿ ಆ ಮನೆ. ಫಸ್ಟ್ ಸೀನಿಂದ ಹೋಗ್ಬಿಡೋಣ. ಪುನೀತ್ ರಾಜ್ಕುಮಾರ್ ಅವರು ಈ ಊರಿಗೆ ಬರ್ತಾರೆ. ಬಂದು ಕಾರ್ ಬರುತ್ತಲ್ಲ, ಆ ಕಾರಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಹೀಗೆ ಪುನೀತ್ ರಾಜ್ಕುಮಾರ್ ಅವರು ಕಾರಲ್ಲಿ ಬರೋದು ಇಲ್ಲೇ. ಇಲ್ಲಿ ಬಂದು ನೋಡಿ, ಆ ಬಾವಿ ಎಲ್ಲ ಮ್ಯಾಚ್ ಆಗುತ್ತೆ. ಆ ಬಾವಿ ಎಲ್ಲ ಮ್ಯಾಚ್ ಆದಮೇಲೆ ಕಾರ್ ಬಂದು ಹೀಗೆ ಟರ್ನ್ ತಗೊಳುತ್ತೆ ನೋಡಿ. ಇಲ್ಲಿ ಟರ್ನ್ ತೊಗೊತಾ ಇರ್ಬೇಕಾದ್ರೆ ಆ ಜನಗಳು ಹಾಗೆ ಬರ್ತಾ ಇರ್ತಾರೆ, ಅಲ್ಲಿ ನಿಂತಿದ್ದಾರಲ್ಲ ಹಾಗೆ ನಿಂತಿರ್ತಾರೆ. ಸೊ ಪುನೀತ್ ರಾಜ್ಕುಮಾರ್ ಅವರು ಅಲ್ಲಿಂದ ಇಳಿತಾರೆ ಕಾರಿಂದ. ಆ ಟೈಮಲ್ಲಿ ಆ ನೀಲಿ ಕಲರ್ ಬಿಲ್ಡಿಂಗ್ ಹಾಗೆ ಇದೆ ನೋಡಿ, ರೈಟ್ ಸೈಡಲ್ಲಿ ಆ ಪಿಲ್ಲರೆಲ್ಲ ಇದೆ ನೋಡಿ. ಸೊ ಇಲ್ಲಿಂದ ಹಿಡ್ಕೊಂಡು ಹೀಗೆ ನಡ್ಕೊಂಡು ಬರ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಹೀಗೆ ಬರಬೇಕಾದ್ರೆ ನೀವು ನೋಡ್ಬೋದು, ಬ್ಯಾಕ್ ಡ್ರಾಪಲ್ಲೆಲ್ಲ ಹಾಗೆ ಇದೆ ಇವತ್ತಿಗೂ. ಆ ಕಲರೆಲ್ಲ ಹಾಗೆ ಇದೆ ನೋಡಿ, ಆ ಗುಡಿಸ್ಲೆಲ್ಲ. ಸೊ ಇಲ್ಲಿ ಬರ್ಬೇಕಾದ್ರೆ ಈ ರೈಟ್ ಸೈಡಲ್ಲಿ ಮೆಟ್ಲು ಕಾಣ್ತಾ ಇದೆಯಲ್ಲ, ಆ ಮೆಟ್ಲು ಸಹ ಹಾಗೆ ಇದೆ ನೋಡಿ ಇಲ್ಲಿ. ಸೊ ಹೀಗೆ ನಡ್ಕೊಂಬರ್ತಾರೆ. ಇದೇ ರಸ್ತೆಯಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಪತ್ರಕರ್ತರನ್ನು ನೋಡೋದಕ್ಕೆ ಬರೋದು ಇದೆ. ಈಗ ಬರ್ತಾ ಇದ್ದಂಗೆ ಇಲ್ಲಿ ಬರ್ತಾರಲ್ಲ, ಈ ಮನೆ ಇರೋದು ಇಲ್ಲೇ ನೋಡಿ. ಹೀಗೆ ಬಂದು ಇಲ್ಲಿ ಬಂದಾಗ ಇಲ್ಲಿ ಒಂದು ಲೇಡಿ ಅಳ್ಕೊಂಡು ಕೂತಿರ್ತಾರಲ್ಲ, ಇದೇ ಜಾಗದಲ್ಲೇ ಪದ್ಮವಸಂತಿ ಅವರು ಕುತ್ಕೊಂಡು ಫೋಟೋ ಇಟ್ಕೊಂಡು ಅಳ್ತಾ ಇರೋ ಜಾಗ ಇದೇನೆ. ಇದೇ ಮನೆಯಲ್ಲೇ ಆ ಶೂಟಿಂಗ್ ನಡೆದಿರೋದು. ಯಾರ ಮನೆ ಅಕ್ಕ ಇದು? ಹೆಸರು ಹೌದಾ? ಓಕೆ. ಪೃಥ್ವಿ ಫಿಲಮ್ ಇಲ್ಲ ಅಲ್ಲ? ಹೆಂಗೆ ಇದೇ ಮನೆ ಸಿಕ್ತವ್ರಿಗೆ? ಹೌದಾ? ಓಕೆ 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 ಓಕೆ. ನಾನು ಎಲ್ಲ ತೆಗಿತಾ ಇದ್ದೆ, ಹಂಗೆ ಇದನ್ನು ಪೃಥ್ವಿದೊಂದು ತೆಗ್ದಿದ್ದಾರೆ ಅಂದ್ರಲ್ಲ, ಸೊ ಇದೊಂದು ತೊಗೊಂಡು ಹೋಗೋಣ ಅಂತ ಬಂದೆ. ನಾನು ಆ ಫಿಲಮ್ ಅಲ್ಲ, ನಂದು ಯೂಟ್ಯೂಬ್ ಚಾನಲ್ ಅಲೆಮಾರಿ ಅಮಿತ್ ಅಂತ, ಹಳೇ ಫಿಲಮ್ ಶೂಟಿಂಗ್ ಆಗಿದ್ದ ಜಾಗಗಳನ್ನೇ ತೋರಿಸ್ತಾ ಇರ್ತೀನಿ. ಸೊ ನೋಡ್ಬೋದು, ಇಲ್ಲಿ ಪದ್ಮವಸಂತಿಯವರು ಅಳ್ತಾ ಇದ್ದರೆ ಕೂತ್ಕೊಂಡು ಫೋಟೋ ಮುಂದೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿಗೆ ನಿಂತ್ಕೊಂಡು
ಎಲ್ಲ ಕೇಳಿಸ್ಕೊಂಡು ಬೇಸರದಲ್ಲಿ ನಿಂತಿರ್ತಾರೆ. ಬ್ಯಾಕ್ ಡ್ರಾಪಲ್ಲಿ ಇದೆಲ್ಲ ಕಾಣುತ್ತೆ. ಸೊ ಈ ಸೀನೆಲ್ಲ ನಡೆಯೋದು ಇಲ್ಲೇ, ಇದೇ ಮನೆಯಲ್ಲೇ ಇದೆಲ್ಲ ನಡೆಯೋದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದಿರೋದು ನಾನು ಮೊದಲೇ ಹೇಳ್ದಂಗೆ ಮಹಾದೇವಪುರದಲ್ಲಿ. ಯಾವಾಗ ಈ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೇಸರ ಆಗ್ಬಿಡುತ್ತಲ್ಲ, ವಾಪಸ್ಸು ಇದೇ ದಾರಿಲಿ ಮತ್ತೆ ನಡ್ಕೊಂಡು ಹೀಗೆ ಹೋಗ್ತಾ ಇರ್ತಾರೆ. ಫುಲ್ಲು ಬೇಜಾರು ಮಾಡಿಕೊಂಡು ಹೀಗೆ ಹೋಗ್ತಾ ಇರ್ತಾರೆ, ನೋಡ್ಬೋದು ನೀವು. ಫುಲ್ ಬೇಜಾರಲ್ಲಿ ಇದೇ ರಸ್ತೆಯಲ್ಲಿ ಹೇಗೆ ಹೋಗಿರ್ತಾರೋ ಹಾಗೆ ಹೋಗಿ ಇಲ್ಲಿ ಬಂದು ಇಲ್ಲಿ ಕಾರ್ ನಿಂತಿರುತ್ತಲ್ಲ, ಆ ಕಾರಲ್ಲಿ ಹತ್ಕೊಂಡು ಕೂತ್ಕೋತಾರೆ. ಕೊನೆಗೆ ಕಾರ್ ಹತ್ಕೊಂಡ್ಮೇಲೆ ಪೊಲೀಸರೆಲ್ಲ ಬಂದಮೇಲೆ ಇದೇ ರಸ್ತೆಯಲ್ಲೇ ಹೀಗೆ ಕಾರ್ ಪಾಸ್ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಇದೇ ದಾರಿಲಿ ಪಾಸ್ ಆಗೋ ಸೀನ್ ಇದೆ. ಇದೆಲ್ಲ ನಡೆದಿರೋದು ಇದೇ ಮಹಾದೇವಪುರದ ಈ ಗಲ್ಲಿಯಲ್ಲಿ, ಈ ಬಾವಿಯೆಲ್ಲ ಇದೆ. ಸೊ ಇದಾಗಿತ್ತು ಪೃಥ್ವಿ ಮತ್ತು ರೌಡಿ MLA ಭಾಗ 2 ಫುಲ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮನ್ನು ಒಂದು 25-30 ವರ್ಷದ ಹಿಂದಕ್ಕೆ ಕರ್ಕೊಂಡೋದೆ ಅಂತ ನಾನು ಅನ್ಕೋತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಗೊತ್ತಿರೋರ್ಗೂ ಕಳಿಸಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಮುಂದೆ ಯಾವ ಸಿನಿಮಾ ಅದು ಮಾಡಬೇಕು ಅಂತ ಕಮೆಂಟ್ ಮಾಡಿ. ಇನ್ನೊಂದು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆಯಲ್ಲ, ಆ ರಿಲೀಸ್ ಆಗಿರೋ ಟಾಕ್ಸಿಕ್ ಸಿನಿಮಾ ಎಲ್ಲಿ ಶೂಟ್ ಆಗಿರೋದು ಅಂತ ತೋರಿಸ್ಬೇಕು ಅಂದ್ರೂ ನೀವು ಕಮೆಂಟ್ ಮಾಡಿ, ನೋಡೋಣ. ನಾನು ಪ್ರಯತ್ನ ಪಡ್ತೀನಿ, ಯಾಕಂದರೆ ಎಲ್ಲಿದೆ ಜಾಗ ಅಂತ ಗೊತ್ತು. ನಾನು ಲಾಸ್ಟ್ ಟೈಮ್ ಅದರ ಶೂಟಿಂಗ್ ಪ್ಲೇಸ್ ಆಗಿದಾಗ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂತು. ಸೊ ನಾನು ಅದನ್ನು ತೆಗಿಬೇಕಾಗಿತ್ತು. ಸೊ ಇದನ್ನು ನಾನು ಹಾಕೋದಕ್ಕೆ ಭಯ ಪಡ್ತಾಯಿದ್ದೀನಿ. ಬಟ್ ನಿಮಗೋಸ್ಕರ ನಾನು ಮತ್ತೆ ಹಾಕೋ ಪ್ರಯತ್ನ ಮಾಡ್ತೀನಿ, ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಎಂಡ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಈ ಕೆಲಸಗಳು ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಆ ಸೂಪರ್ ಥ್ಯಾಂಕ್ಸ್ ಕೊಡಬೇಕು ಅಂದರೆ ಕೆಳಗಡೆ ಶೇರ್ ಬಟನ್ ಇದೆಯಲ್ಲ, ಆ ಶೇರ್ ಬಟನ್ ಪಕ್ಕದಲ್ಲಿ ರಿಮಿಕ್ಸ್ ಇದೆ. ರಿಮಿಕ್ಸ್ ಪಕ್ಕ ಇರೋದೇ ಸೂಪರ್ ಥ್ಯಾಂಕ್ಸ್ ಆಪ್ಷನ್ನು. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನನಗೆ ಎಷ್ಟು ಬೇಕಾದರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ, ಮುಂದೆ ನಾನು ಯಾವ ಎಪಿಸೋಡ್ನ ತೋರಿಸ್ಬೇಕು, ಯಾವ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ನಾನು ನಿಮಗೆ ತೋರಿಸ್ಬೇಕು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.